Okay, so good morning to all. Okay, Abdul, you are here. Abdul, I will give your answer. ಸ್ಕ್ರೀನ್ಶಾಟ್ ಚೆಕ್ ಮಾಡಿಲ್ಲ, ಅದನ್ನ ಚೆಕ್ ಮಾಡಿ ನೀ ಕಳ್ಸಿದ್ದನ್ನ ಇವತ್ತು ಕಳಿಸ್ತೀನಿ. ಓಕೆ, ನಿನ್ನೆ ನಂಗೆ ಸ್ವಲ್ಪ ಆರಾಮದಿದ್ದಿಲ್ಲ, ಚೆಕ್ ಮಾಡಿಲ್ಲ, ಇವತ್ತು ಚೆಕ್ ಮಾಡಿ ನಿನಗೆ ಇವತ್ತು ಅದ್ರ ಕಳಿಸ್ತೀನಿ. ಓಕೆ ಅಬ್ದುಲ್. ಓಕೆ ಓಕೆ, so we'll continue with the second unit, first unit, second chapter. Okay, yesterday, not yesterday, Saturday we have started with the second unit, sorry, second chapter in the first unit. Okay, that is digital data, types of digital data. So everybody able to see the screen here? Please reply, everyone able to see the screen here? ಓಕೆ, ಹಾ ಪಿಸ್ನೆ, ಹಾ ಆರಾಮಾಗ್ಯದ, ಏನಿಲ್ಲ, ಅದು ಮನಿ ಜಾಡ್ಸಿದ್ದೆ, ಅದು ಒಂದ್ ಸ್ವಲ್ಪ ಧೂಳು ಬಂದು ನೆಗಡಿ ಮಷೀನ್ ಬಂದಂಗ ಆಗಿತ್ತು ಅಷ್ಟೇ. ಓಕೆ, ನಥಿಂಗ್ ಸೀರಿಯಸ್. ಸ್ನೇಹ, ಐ ಆಮ್ ಗುಡ್. ಓಕೆ, ಥ್ಯಾಂಕ್ ಯು. ಧೂಳ, ನಂಗೆ ಡಸ್ಟ್ ಅಲರ್ಜಿ ಅದ, ಸೊ ಅದಕ್ಕೆ ಹಂಗಾಗಿತ್ತು ಅಷ್ಟೇ, ಮತ್ತೇನಿಲ್ಲ. ಓಕೆ ಓಕೆ. So in the previous class we have started with the introduction to the chapter. Okay, so we have seen overview ನೋಡಿದ್ವಿ, contents ನೋಡಿದ್ವಿ, ಆಮೇಲೆ ಇಂಟ್ರೊಡಕ್ಷನ್ ನ ನೋಡಿದ್ವಿ. ಓಕೆ ಓಕೆ, ಸೊ ಇಂಟ್ರೊಡಕ್ಷನ್, ಓವರ್ವ್ಯೂ ಅಂಡ್ ಕಂಟೆಂಟ್ಸ್ ನೋಡಿದ್ವಿ. ಸೊ ಓವರ್ವ್ಯೂ ಅಂತಂದ್ರೆ ಏನ್ ಜಸ್ಟ್ ಇಂಟ್ರೊಡಕ್ಷನ್ ಅಂದ್ರೆ ಏನ್ ಹೇಳಿದ್ರಿಲ್ಲ ಅಂತಂದ್ರೆ ಅಬೌಟ್ ದ ಡಾಟಾ ಹೇಳಿದ್ರ. ಸೊ ಡಾಟಾ ಅಂತಂದ್ರೆ ಏನು, exponentially grown ಆಗಕತ್ತದ ಅಂತ ಹೇಳ್ಬೋದು by using computer. First of all, you know the data. Okay, so data is nothing but some input or anything which gives information ಯಾವ್ದು ತಗೋತದ ಅಥವಾ information ಯಾವ್ದು ಕೊಡ್ತದ ಅದನ್ನ ಡಾಟಾ ಅಂತ ಕರಿತೀವಿ in the business world. Okay, but when you come to the computer, okay, when you come to your programming, data and information both are different. Okay, please make sure that when you come to the programming, data and information both are different. Okay, but now in the business, data ಅಂತಂದ್ರೆ ನಾವೇನ್ ಇನ್ಫಾರ್ಮೇಶನ್ ಕೊಡ್ತೀವಿ ಅಥವಾ ನಾವೇನ್ ಸರ್ಚ್ ಮಾಡಿದಾಗ ಇನ್ಫಾರ್ಮೇಶನ್ ನಮಗ್ ಬರ್ತದ, ಸೊ ಅದಕ್ಕೆ ಏನಂತ ಕರಿತಾನೆ, ಇಲ್ಲಿ ಸದ್ಯಕ್ಕೆ ಡಾಟಾ ಅಂತ ಕರಿತಾನೆ. ಓಕೆ, so now he is saying that data growth has been exponentially. ಸೊ ಕಂಪ್ಯೂಟರ್ ಮತ್ತೆ ಇಂಟರ್ನೆಟ್ ಬಂದ್ ಕೂಡ್ಲೆ ನಮ್ ಡಾಟಾ ಬಹಳಷ್ಟು ಗ್ರೋತ್ ಆಗತ್ತದ ಅಂತ ಕೇಳ್ತಾನೆ. ಎಕ್ಸ್ಪೋನೆನ್ಷಿಯಲಿ ಅಂತ ಹೇಳತ್ತಾನೆ. ಎಕ್ಸ್ಪೋನೆನ್ಷಿಯಲ್ ಅಂತಂದ್ರೆ ಥಿಂಕ್ ಮಾಡ್ರಿ, 10 to the power of. ಓಕೆ, ಸೊ ಇಟ್ಸ್ ಗ್ರೋಯಿಂಗ್ ಫಾಸ್ಟ್ ಅಂತ ಹೇಳಾಕತ್ತಾನ. ಓಕೆ, ನೆಕ್ಸ್ಟ್ ಏನ್ ಹೇಳಾಕತ್ತಾನ ಅಂತಂದ್ರೆ ಇದ್ರಾಗ ಟೈಪ್ಸ್ ಅದಾವ ಅಂತ ಹೇಳಾಕತ್ತಾನ. ಸೊ ದೇರ್ ಆರ್ 3 ಟೈಪ್ಸ್. ಓಕೆ, ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಅನ್ಸ್ಟ್ರಕ್ಚರ್ಡ್. ಓಕೆ, ಯೂಶುವಲಿ ಸ್ಟ್ರಕ್ಚರ್ಡ್, ಸೆಮಿ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಅಂತ 3 ಟೈಪ್ಸ್ ಆಫ್ ಡಿಜಿಟಲ್ ಡಾಟಾ ಅದ ಅಂತ ಹೇಳ್ಬೋದು. ಅಂದ್ರೆ ಡಾಟಾ ಒಳಗೆ 3 ಟೈಪ್ಸ್ ಅದಾವ. ಜಾಸ್ತಿ ನಾವು ಯೂಸ್ ಮಾಡೋದು ಅನ್ಸ್ಟ್ರಕ್ಚರ್ಡ್. ಓಕೆ, ಸೊ ಅನ್ಸ್ಟ್ರಕ್ಚರ್ಡ್ ಜಾಸ್ತಿ ಯೂಸ್ ಮಾಡ್ತೀವಿ, ಅದಾದ್ಮೇಲೆ ಸೆಮಿ ಸ್ಟ್ರಕ್ಚರ್ಡ್ ಯೂಸ್ ಮಾಡ್ತೀವಿ, ಬಟ್ ಸ್ಟ್ರಕ್ಚರ್ಡ್ ಇನ್ನ ತನ ಜಾಸ್ತಿ ಯೂಸ್ ಮಾಡ್ತೀವಿ, ಬಟ್ ನಾಟ್ ಮೋರ್ ಅಂತ ಹೇಳಾಕತ್ತಾನ. ಓಕೆ, ವೆದರ್ ಮೈ ವಿಡಿಯೋ ಇಸ್ ಸ್ಟ್ರಕ್ಕಿಂಗ್, ಪ್ಲೀಸ್ ರಿಪ್ಲೈ. ವಿಡಿಯೋ ಸ್ಟ್ರಕ್ ಆಗತ್ತದ ನಂದು, ವಿಡಿಯೋ ಆಡಿಯೋ ಹಿಂದೆ ಮುಂದೆ ಹಿಂಗ ಏನಾದ್ರೂ ಆಗಕತ್ತದ? ಇಲ್ಲಲ್ಲ, ಪರ್ಫೆಕ್ಟ್ ಅದಲ್ಲ. ಓಕೆ ಓಕೆ, ಗುಡ್, ದೆನ್ ವಿಲ್ ಕಂಟಿನ್ಯೂ ನಾವು. ಸೊ ಅದನ್ನ ನೋಡಿದ್ವಿ. ಅಂಡ್ ಅಕಾರ್ಡಿಂಗ್ ಟು these two persons, that is ಮೆರಿಲ್ ಅಂಡ್ ಗ್ಯಾಟರ್. ಓಕೆ, ಮೆರಿಲ್ ಏನ್ ಹೇಳತ್ತಾನಂದ್ರೆ 80 to 90% ಅನ್ಸ್ಟ್ರಕ್ಚರ್ಡ್ ಡಾಟಾ ಯೂಸ್ ಮಾಡ್ತಾರ ಅಂತ ಹೇಳಕತ್ತಾನ. ಓಕೆ, ಗ್ರಾಂಟರ್ ಏನ್ ಹೇಳತ್ತಾನ ಅಂತಂದ್ರೆ ಓನ್ಲಿ 80% ಆಫ್ ದ ಅನ್ಸ್ಟ್ರಕ್ಚರ್ಡ್ ಡಾಟಾನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಟೋಟಲಿ ಏನಂತಂದ್ರೆ ನಾವು ಅನ್ಸ್ಟ್ರಕ್ಚರ್ಡ್ ಡಾಟಾನ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ. ಸೊ ಅದ್ರ ಪ್ರಕಾರ ಒಂದ್ ಪೈ ಚಾರ್ಟ್ ಹಾಕಿದ್ರು ಅಲ್ಲೇ, ವಿ ಹ್ಯಾವ್ ಸೀನ್ ಇನ್ ದ ಪ್ರಿವಿಯಸ್ ಕ್ಲಾಸ್. ಸೊ ಅದ್ರ ಪ್ರಕಾರ ನೋಡ್ರಿ, ಇಲ್ಲ ನೋಡ್ರಿ, ಪೈ ಚಾರ್ಟ್ ನೋಡಿದ್ವಿ 80% ಅನ್ಸ್ಟ್ರಕ್ಚರ್ಡ್ ಡಾಟಾ ನೋಡಿದ್ವಿ, 10% ಸೆಮಿ ಸ್ಟ್ರಕ್ಚರ್ಡ್ ಅಂಡ್ ಸ್ಟ್ರಕ್ಚರ್ಡ್ 10% ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾನ. ಓಕೆ, next we have seen definitions of unstructured, structured and semi structured. Okay, so unstructured ಅಂತಂದ್ರೆ ಏನಂತಂದ್ರ ಈ ಡಾಟಾ ಮಾಡೆಲ್ ಏನಿರ್ತದ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಫಾರ್ಮ್ ನಾಗ ಇರಂಗಿಲ್ಲ. ಓಕೆ, ಸೊ
ಸೊ ನಮಗೆ ಯಾವ ಫಾರ್ಮ್ ಬೇಕಾಗಿರ್ತದ ಆ ಫಾರ್ಮ್ನಾಗ ಇರಂಗಿಲ್ಲ. ಸೊ ಜಸ್ಟ್ ಕಂಪ್ಯೂಟರ್ ಪ್ರೋಗ್ರಾಮಿಗೆ ಹೆಂಗ್ ಬೇಕ ಹಂಗ ನಮ್ಗ ಸಿಗಂಗಿಲ್ಲ. ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತೀವಿ. ಸೊ ಅಂದ್ರೆ ಒಂದು ಆರ್ಗನೈಸ್ಡ್ ವೇದಾಗ ಇರಂಗಿಲ್ಲ. ಸೊ ಅದಕ್ಕೆ ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಕರಿತೀವಿ. ಸೊ ಇದ್ರಾಗ ಎಕ್ಸಾಂಪಲ್ಸ್ ಕೊಡಾಕತ್ತಾನ PPT, ಆಮೇಲೆ ಚಾಟ್ ರೂಮ್ಸ್, ಇಮೇಜಸ್, ಮೆಮೋಸ್, ವೈಟ್ ಪೇಪರ್ಸ್, ಬಹಳಷ್ಟು ಎಕ್ಸಾಂಪಲ್ಸ್ ಇದ್ರಾಗ ಕೊಡಾಕತ್ತಾನ. ಓಕೆ, ಆಮೇಲೆ ಇಮೇಲ್ಸ್ ಇವನು ಎಲ್ಲ ನಾವು ಅನ್ಸ್ಟ್ರಕ್ಚರ್ಡ್ ಡಾಟಾ ಅಂತ ಹೇಳಿ ಕರಿತೀವಿ. ಸೊ ಜಾಸ್ತಿ % ಆಫ್ ದ 80 to 90% ಎಲ್ಲ ಏನಿರ್ತಾವ ಅನ್ಸ್ಟ್ರಕ್ಚರ್ಡ್ ಡಾಟಾ ಇರ್ತಾವ ಅಂತ ನೋಡಿದ್ವಿ ನಾವು ಪ್ರಿವಿಯಸ್ ಕ್ಲಾಸ್. ಓಕೆ, ಸೊ ಆಫ್ಟರ್ ದಟ್ ವಿ ಹ್ಯಾವ್ ಸೀನ್ ಸೆಮಿ ಸ್ಟ್ರಕ್ಚರ್ ಅಂತಂದ್ರೆ ನಾಟ್ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ಡ್ ಒಂದು ಫಾರ್ಮ್ ನಾಗ ಇರ್ತದೆ ಅಂತ ಇರಂಗಿಲ್ಲ, ಬಟ್ it lies between the structured and the unstructured ಅಂತ ಹೇಳ್ಬೋದು. ಓಕೆ, ಸೊ ಡಾಟಾ ಮಾಡೆಲ್ somewhat ಸ್ಟ್ರಕ್ಚರ್ ನಾಗ ಇರ್ತದೆ ಅಂತ ಹೇಳ್ತಾನೆ. ಲೈಕ್ XML, XHTML, ಮಾರ್ಕಪ್ ಲ್ಯಾಂಗ್ವೇಜ್, ಓಕೆ, HTML, metadata. ಸೊ somewhat in the structured ಒಳಗಿರ್ತದೆ, ಬಟ್ ನಾಟ್ ಎಕ್ಸಾಕ್ಟ್ಲಿ ಸ್ಟ್ರಕ್ಚರ್ಡ್ ಅಂತ ಹೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಅಂತಂದ್ರೆ ಸ್ಟ್ರಕ್ಚರ್ಡ್ ನೋಡಿದ್ವಿ. ಸ್ಟ್ರಕ್ಚರ್ ಅಂತಂದ್ರೆ ನಮ್ಗೆ ಹೆಂಗ್ ಬೇಕಾಗಿರ್ತದ, ಕಂಪ್ಯೂಟರ್ ಪ್ರೋಗ್ರಾಮಿಗೆ ಹೆಂಗ್ ಬೇಕಾಗಿರ್ತದ ಆ ಫಾರ್ಮ್ ನಾಗ ಆರ್ಗನೈಸ್ಡ್ ಮಾಡಿರ್ತಾನ. ಅಂದ್ರೆ ರೋಸ್ ಅಂಡ್ ಕಾಲಮ್ಸ್ ಒಳಗ ಆರ್ಗನೈಸ್ಡ್ ಮಾಡಿರ್ತಾರ ಅಂತ ಹೇಳ್ತೀವಿ. ಓಕೆ, ಇದನ್ನ ಆರ್ಗನೈಸ್ ಮಾಡ್ಬೇಕಂದ್ರೆ ವಿ ಆರ್ ಯೂಸಿಂಗ್ ಸಮ್ ರಿಲೇಶನ್ಶಿಪ್ ಲೈಕ್ ಎಂಟಿಟೀಸ್ ಅಂಡ್ ಡಾಟಾ. ಯಾಕಂತಂದ್ರೆ ನೀವೇನಾದ್ರೂ ಈಗ ರೋಸ್ ಅಂಡ್ ಕಾಲಮ್ಸ್ ಹಾಕ್ಬೇಕಂದ್ರೆ DBMS ನಾಗ ನೋಡಿರ್ ನೀವು. ಓಕೆ, ರೋಸ್ ಅಂಡ್ ಕಾಲಮ್ಸ್ ಹಾಕ್ಬೇಕಾಗಿತ್ತಂದ್ರೆ ನೀವು ಅಲ್ಲಿ ಎಂಟಿಟೀಸ್, ಡಾಟಾಸ್ ಇವೆಲ್ಲ ಯೂಸ್ ಮಾಡಿ, ಪ್ರೈಮರಿ ಕೀಸ್ ಅದನ್ನೆಲ್ಲ ಯೂಸ್ ಮಾಡಿ ಡಾಟಾನ ಎಂಟ್ರಿ ಮಾಡ್ತೀರಿ. ಓಕೆ, ಸೊ ಅದರಿಂದ ಏನಾದ್ರು ತೆಕ್ಕೋಬೇಕಾಗಿತ್ತು, ಸರ್ಚ್ ಮಾಡ್ಬೇಕಾಗಿತ್ತು ಅಂದ್ರೆ ಸೊ ಅಲ್ಲಿ ವಿ ಆರ್ ಯೂಸಿಂಗ್ ಸಮ್ ಕಾನ್ಸೆಪ್ಟ್ಸ್ ಕಾಲ್ಡ್ ಆಸ್ ಫಾರೆನ್ ಕೀ ಅದ ಹಿಂಗ. ಸೊ ನೀವು DBMS ನ ಹೆಂಗ್ ಡಾಟಾನ ಆಡ್ ಮಾಡ್ತಿರಲ್ಲ ಹಂಗ್ ಸ್ಟ್ರಕ್ಚರ್ ಡಾಟಾ ಒಳಗ ನಾವು ಆಡ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ದಿಸ್ ಆರ್ somewhat about the organized ಒಂದು ಪರ್ಟಿಕ್ಯುಲರ್ ಫಾರ್ಮ್ ನಾಗ ಒಂದು ಆರ್ಗನೈಸ್ಡ್ ಫಾರ್ಮ್ ನಾಗ ಇರ್ತದ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ದ ಸ್ಟ್ರಕ್ಚರ್ ಡಾಟಾ. ಸೊ ವಿ ಹ್ಯಾವ್ ಸೀನ್ semi-structured, structured and unstructured in the previous class. Just a definition. I hope everyone understood till this PPT. Previous class ಎಲ್ಲರಿಗೂ ತಿಳಿದದ ಅಂತ ತಿಳ್ಕೊತೀನಿ. Please reply. ಎಲ್ಲರಿಗೂ ತಿಳಿದದಲ್ಲ? Please reply. Everyone understood the previous class? Only 12 people. So what about others? Okay, actually this chapter is very easy compared to the previous chapter. Previous chapter easy ಅದ, ಹಂಗೆ ನನಗೆ ಬರಂಗಿಲ್ಲ. ಏನಂತಂದ್ರೆ ಪ್ರಿವಿಯಸ್ ಚಾಪ್ಟರ್ ಒಳಗ ಒಂದ್ ಸ್ವಲ್ಪ ಥೇರಿ ಭಾಳ ಕೊಟ್ಟಾನ. ಓಕೆ, ಬೋರಿಂಗ್ ಆಗ್ತದ ನಮಗೆ ಓದಾಕ ಅಂತ ಅನಿಸ್ತದ. ಬಟ್ ಇದ್ರಾಗ ಏನದಲ್ಲ ಪರ್ಟಿಕ್ಯುಲರ್ ಥೇರಿ ಕೊಟ್ಟಾನ. ಈಗ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಕಾನ್ಸೆಪ್ಟ್ಸ್ ಚಲೋ ಕೊಟ್ಟಾನ ಈ ಚಾಪ್ಟರ್ ಒಳಗ. ಓಕೆ, so next we'll go for today's topic. Okay, we are going to see a small topic called as getting into the good life database ಅಂತ ಹೇಳಿ. Okay, so one small topic ಅದ. ಇದಾದ್ಮೇಲೆ next he has given a big topic again. ಸೊ ಅದನ್ನ ಇನ್ಕ್ಲೂಡ್ ಮಾಡಿಲ್ಲ ಇವತ್ತು, ಬರೀ ಇದೊಂದು ಸಣ್ಣ ಟಾಪಿಕ್ ಹೇಳಿ ಮುಗಿಸ್ಬಿಡ್ತೀನಿ. ಓಕೆ, ಯಾಕಂದ್ರೆ ಅದು ಹಾಫ್ ಆಗ್ತದೆ ಅಂತ ಹೇಳಿ ಅದನ್ನ ನಾ ಹೇಳಿಲ್ಲ. ಓಕೆ, ನೆಕ್ಸ್ಟ್ ಏನದಾವಂತಂದ್ರೆ he is explaining in deep about the structured and in deep about the unstructured and in deep about the semi structured. Okay, ಅಂದ್ರೆ ಇಲ್ಲಿ ಫಸ್ಟ್ ಬರೀ ಪ್ರಿವಿಯಸ್ ಸ್ಲೈಡ್ಸ್ ನಾವು ನೋಡಿದ್ವಿ. ಜಸ್ಟ್ ಫಾರ್ಮುಲಾ ಕೊಟ್ಟಿದ್ದ. ಓಕೆ, ಲೈಕ್ ಡೆಫಿನೇಷನ್ಸ್ ಹಂಗೆ ಕೊಟ್ಟಿದ್ದ, ನಾಟ್ ಫಾರ್ಮುಲಾ, ಡೆಫಿನೇಷನ್ಸ್ ಕೊಟ್ಟಿದ್ದ. ಬಟ್ ನೆಕ್ಸ್ಟ್ ಆಫ್ಟರ್ ದಿಸ್ ಟಾಪಿಕ್, ಟುಡೇಸ್ ಟಾಪಿಕ್ ಆದ್ಮೇಲೆ ನೆಕ್ಸ್ಟ್ ಅದನ್ನ ಇನ್ ಡೀಪ್ ಆಗಿ ಹೇಳಕತ್ತಾನ. ಓಕೆ, so today we'll start with the today's topic called as getting into the good life database. Okay, next refer to the case brief on Good Life Healthcare Organization everyday. Okay, refer to the case brief on Good Life Healthcare Organization. Everyday Good Life witnesses enormous amount of data being exchanged in the following form. Okay, Good Life ಅಂತಂದ್ರೆ is taking about the healthcare department ಅಂತ ಹೇಳ್ಬೋದಿಲ್ಲ. Okay, so Good Life ಅಂತಂದ್ರೆ is taking about the healthcare department ಒಳಗ. Okay, healthcare organization or healthcare department ಅಂತ ಕನ್ಸಿಡರ್ ಮಾಡ್ಬೋದು. ಇಲ್ಲಿ healthcare department ಒಳಗೆ ಏನ್ ಹೇಳತ್ತಾನಂದ್ರೆ everyday good life witnesses enormous amount of data. Okay, ಅಂದ್ರೆ healthcare department ಒಳಗ ಬಹಳಷ್ಟು
ಡಾಟಾನ ಅವ್ರು ವಿಟ್ನೆಸ್ ಅಂದ್ರೆ ಡಾಟಾನ ಅವ್ರು ಪ್ರೊಡ್ಯೂಸ್ ಮಾಡ್ತಾರ ಅಂತ ಹೇಳ್ತಾನೆ. ಓಕೆ, ದಟ್ ಈಸ್ ಡಾಟಾ ಕೊಡ್ಬೋದು, ಡಾಟಾ ಎಕ್ಸ್ಚೇಂಜ್ ಮಾಡ್ಬೋದು, ಡಾಟಾ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ he has taken a healthcare department or a healthcare organization as some example. ಓಕೆ, ಒಂದು ಎಕ್ಸಾಂಪಲ್ ಅಂತ ತಗೊಂಡು ಇಲ್ಲೇ ಏನ್ ಹೇಳಾಕತ್ತಾನಂತಂದ್ರೆ ಈಗ ಹೆಲ್ತ್ ಕೇರ್ ಆರ್ಗನೈಸೇಷನ್ ಆಗ ಎನಾರ್ಮಸ್ ಅಮೌಂಟ್ ಆಫ್ ಡಾಟಾನ ಪ್ರೊಡ್ಯೂಸ್ ಮಾಡಾಕತ್ತಾರ ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಬೋದು. ಓಕೆ, ಇಲ್ಲ ಅಂತಂದ್ರೆ ಅವ್ರ ಇನ್ಫಾರ್ಮೇಶನ್ ಆಗಿ ತಗೋಬಹುದು, ಡಾಟಾನ ಕೊಡ್ಬೋದು. ಸೊ ಹಂಗಾಗಿ ಬಹಳಷ್ಟನ್ನ ನಡೆದು ಅಂದ್ರೆ ಅಮೌಂಟ್ ಆಫ್ ಡಾಟಾನ ಅವ್ರು ಪ್ರೊಡ್ಯೂಸ್ ಮಾಡ್ತಾರಂತ ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ಕೊಡಾಕತ್ತಾನ ನೋಡ್ರಿ ಇಲ್ಲಿ. ಡಾಕ್ಟರ್ಸ್ ಆರ್ ನರ್ಸಸ್ ನೋಟ್ಸ್ ಇನ್ ದರ್ ಎಲೆಕ್ಟ್ರಾನಿಕ್ ರಿಪೋರ್ಟ್. ಓಕೆ, ಈಗ ನೋಡ್ಬೋದು ಈ ಪೆಲಾ ಎಲ್ಲ ಅವ್ರ ಕೈಯಾಗ ಪೆಲಾ ಆಲ್ಮೋಸ್ಟ್ ಕಮ್ ಆಗತ್ತದ. ಮ್ಯಾನ್ಯುವಲಿ ಒಂದ್ ನೋಟ್ಬುಕ್ ಅಥವಾ ನೀವು ನೋಡ್ರಿ ಡಾಕ್ಟರ್ಸ್ ಒಳಗ ಹೋದಾಗ ಮ್ಯಾನ್ಯುವಲಿ ಒಂದು ಎಕ್ಸಾಮ್ ಪ್ಯಾಡ್ ಮೇಲೆ ಒಂದ್ ಪೇಪರ್ ಇಟ್ಕೊಂಡು ಬರೀತಿದ್ರು. ಓಕೆ, ಇಲ್ಲ ಅಂತಂದ್ರ ಒಂದ್ ನೋಟ್ಬುಕ್ ಮಾಡ್ತಿದ್ರು, ಅದ್ರ ಬರೀತಿದ್ರು. ಓಕೆ, ಬಟ್ ಈಗ ಏನಾಗತ್ತದ ಅಂತಂದ್ರ ಆಲ್ಮೋಸ್ಟ್ ಅವ್ರ ತಮ್ಮ ಟ್ಯಾಬ್ ತಗೊಂಡಾರ ಅಥವಾ ಒಂದ್ ಮೊಬೈಲ್ ಒಳಗ್ ನೋಟ್ ಮಾಡ್ಕೋತಾರ. ಓಕೆ, ಸೊ ಎಲೆಕ್ಟ್ರಾನಿಕ್ ರಿಪೋರ್ಟ್ ನ ಜನರೇಟ್ ಮಾಡಾಕತ್ತಾರ ಅಂತ ಹೇಳ್ಬೋದು. ಓಕೆ, ಡಾಕ್ಟರ್ಸ್ ಆರ್ ನರ್ಸಸ್ ನೋಟ್ಸ್ ಇನ್ ಆನ್ ಎಲೆಕ್ಟ್ರಾನಿಕ್ ರಿಪೋರ್ಟ್. ಸೊ ಎಲೆಕ್ಟ್ರಾನಿಕ್ ರಿಪೋರ್ಟ್ ಮಾಡಾಕತ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಇಮೇಲ್ ಶೇರಿಂಗ್ ಇನ್ಫಾರ್ಮೇಶನ್ ಅಬೌಟ್ ಕನ್ಸಲ್ಟೇಷನ್ ಅಂಡ್ ಇನ್ವೆಸ್ಟಿಗೇಷನ್. ಓಕೆ, ಈಗ ನೋಡ್ರಿ ನೀವು ಏನಾದ್ರು ಕನ್ಸಲ್ಟೇಷನ್ ಮಾಡಿದ್ರಿ, ನಿಮ್ಗೆ ಏನಾದ್ರು ರಿಪೋರ್ಟ್ ಕೊಡ್ಬೇಕಾಗಿತ್ತಂದ್ರೆ ನಿಮ್ಗೆ ಇಮೇಲ್ ಮಾಡಾಕತ್ತಾರ. ಓಕೆ, ವೆನ್ ವಿ ಗೋ ಫಾರ್ ಸ್ಕ್ಯಾನಿಂಗ್ ಇರ್ಬೋದು. ಓಕೆ, ಸ್ಕ್ಯಾನಿಂಗ್ ಮಾಡ್ಬೇಕಾದಾಗ ಸ್ಕ್ಯಾನಿಂಗ್ ಜನರೇಟ್ ಆಗಿದ್ದ ಇಮೇಲ್ ಮಾಡ್ತಾರೆ ನಿಮ್ಗೆ. ಇಲ್ಲ ಅಂತಂದ್ರೆ ಬ್ಲಡ್ ಟೆಸ್ಟ್ ಅದು ಮಾಡ್ಸಿರ್ತೀರಿ ನೋಡ್ರಿ. ಓಕೆ, ಸೊ ಅವೆಲ್ಲ ಏನ್ ಮಾಡ್ತಾವ ಇಮೇಲ್ ನಿಂತ ನಿಮ್ಗೆ ಶೇರಿಂಗ್ ಮಾಡ್ತಾರೆ. ಓಕೆ, ಎಲ್ಲಿ ದಿಸ್ ಇಸ್ ಅಬೌಟ್ ದ ಐ ಆಮ್ ಟಾಕಿಂಗ್ ಟುಡೇಸ್ ಟಾಪಿಕ್ ಇಸ್ ಜಸ್ಟ್ ಅಬೌಟ್ ದ ಮೆಡಿಕಲ್ ಡಿಪಾರ್ಟ್ಮೆಂಟ್. ಓಕೆ, ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಓಕೆ, ಸೊ ಏನದ ಡಾಕ್ಟರ್ಸ್ ಎಲೆಕ್ಟ್ರಾನಿಕ್ ರಿಪೋರ್ಟ್ ಒಳಗ ಡಾಟಾನ ಈಗ ಸ್ಟೋರ್ ಮಾಡಿ ಇಟ್ಕೋತಾರೆ. ಓಕೆ, ಅಥವಾ ಜನರೇಟ್ ಮಾಡ್ತಾರೆ. ಇಮೇಲ್ ಶೇರ್ ಮಾಡ್ತಾರೆ ನಿಮ್ದು ಏನ ಕನ್ಸಲ್ಟೇಷನ್ ಆಗಿತ್ತು ಅಥವಾ ಇನ್ವೆಸ್ಟಿಗೇಷನ್ ಅಂತ ಅಂದ್ರೆ ಎನಿ ಟೈಪ್ ಆಫ್ ಟೆಸ್ಟ್, ಸ್ಕ್ಯಾನಿಂಗ್. ಓಕೆ, ಸೊ ವಾಟ್ ಎವರ್ ಇಟ್ ಮೇ ಬಿ. ಸೊ ಅವರು ಇಮೇಲ್ಸ್ ಮಾಡ್ತಾರೆ. ಓಕೆ, ಮೇಲ್ ಮಾಡಾಕತ್ತಾರೆ ಈಗಿನ. ಶುಗರ್ ಟೆಸ್ಟ್, ಎನಿ ಟೆಸ್ಟ್, ಎವ್ರಿ ಟೆಸ್ಟ್, ನಾಟ್ ಎನಿ ಟೆಸ್ಟ್, ಎವ್ರಿ ಟೆಸ್ಟ್. ಓಕೆ, ಓಕೆ, ನೆಕ್ಸ್ಟ್ ಏನ್ ಹೇಳ್ತಾನೆ ಸರ್ವೆಲೆನ್ಸ್ ಸಿಸ್ಟಮ್ ರಿಪೋರ್ಟ್. ಓಕೆ, ಈಗ ಸಿಸ್ಟಮ್ ರಿಪೋರ್ಟ್ ಏನಾದ್ರು ಮಾಡಿದ್ರೆ ಅದನ್ನ. ಓಕೆ, narrative portion of electronic medical records. Okay, and records ಇಟ್ಕೊಂಡಿರ್ತಾರ ಅವ್ರು. ಓಕೆ, ಆ ರೆಕಾರ್ಡ್ಸ್ ಎಲ್ಲ ಏನದ ಡಾಟಾ ಒಳಗ ಹಾಕ್ತಾರೆ. ಓಕೆ, ಎಲೆಕ್ಟ್ರಾನಿಕ್ ವೇದಾಗ ಮಾಡಾಕತ್ತಾರ ಅಂತ ಹೇಳ್ಬೋದು. ಓಕೆ, ಇನ್ವೆಸ್ಟಿಗೇಟ್ ರಿಪೋರ್ಟ್, ಚಾರ್ಟ್ ರೂಮ್ಸ್, ದಿಸ್ ಆಲ್ ಆರ್ ಸಮ್ ಎಕ್ಸಾಂಪಲ್ಸ್ ಹೌ ದೇ ಆರ್ ಪ್ರೊಡ್ಯೂಸಿಂಗ್, ಹೌ ದೇ ಆರ್ ಜನರೇಟಿಂಗ್ ದ ಎಲೆಕ್ಟ್ರಾನಿಕ್ ಡಾಟಾ ಅಂತ ಹೇಳತ್ತಾನ. ಸೊ ಇವೆಲ್ಲ ಎಕ್ಸಾಂಪಲ್ಸ್ ಕೊಡಾಕತ್ತಾನ. ಚಾರ್ಟ್ ರೂಮ್ ಅಂತಂದ್ರೆ ಅವ್ರ ಏನಾರ ರೂಮ್ಸ್, ಚಾರ್ಟ್ ರೂಮ್ಸ್ ಪ್ರೊಡ್ಯೂಸ್ ಮಾಡಿರ್ತಾರ, ಅಲ್ಲಿನೂ ಎಲೆಕ್ಟ್ರಾನಿಕ್ ವೇದಾಗೆ ಮಾಡಿರ್ತಾರೆ. ಓಕೆ, ಇನ್ವೆಸ್ಟಿಗೇಟ್ ರಿಪೋರ್ಟ್ ಅಂತಂದ್ರೆ ದಟ್ ಈಸ್ ಅಬೌಟ್ ದ ಲೈಕ್ ಒಂದ್ ಪೇಷಂಟ್ ಇಂದ ಏನೇನ್ ರಿಪೋರ್ಟ್ ಇರ್ತದ ಅವ್ರು ಒಂದ್ ಇಟ್ಕೊಂಡಿರ್ತಾರೆ. ಓಕೆ, ಈಗ ಒಂದ್ ಪೇಷಂಟ್ ಅಡ್ಮಿಟ್ ಆದಂದ್ರ ಅವ್ರೆಲ್ಲ ಮನಿಗ್ ಹೋಗತ್ತಾನ, ಅವನಿಗೆ ಡಿಸ್ಚಾರ್ಜ್ ಮಾಡಿ ಮನಿಗ್ ಹೋಗತ್ತಾನ, ಅವ್ರದೆಲ್ಲ ರಿಪೋರ್ಟ್ ಅವ್ರು ಇಟ್ಕೊಂಡಿರ್ತಾರೆ. ಸೊ ಅಂತವೆಲ್ಲಾನು ಸೊ ದೀಸ್ ಆಲ್ ಆರ್ ದ ಥಿಂಗ್ಸ್ ದೇ ಆರ್ ಡೂಯಿಂಗ್ ಎಲೆಕ್ಟ್ರಾನಿಕಲಿ ಅಂತ ಹೇಳ್ಬೋದು. ಅಂದ್ರೆ ಡಿಜಿಟಲ್ ಒಳಗ್ ಮಾಡಾಕತ್ತಾರ ಅಂತ ಹೇಳ್ತಾನೆ. ಓಕೆ, ಸೊ ಇಲ್ಲೇನು ಏನದ ಹೆಲ್ತ್, ಸೊ ಇದರಿಂದ ಏನಾಗ್ತದೆ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್ ಒಳಗ ಬಹಳಷ್ಟು ಡಾಟಾನ ಪ್ರೊಡ್ಯೂಸ್ ಆಗತ್ತದ ಅಂತ ಹೇಳ್ಬೋದು. ಓಕೆ, ಸೊ ಕಂಟಿನ್ಯೂಯಿಂಗ್ ವಿತ್ ದ ನೆಕ್ಸ್ಟ್ ಸ್ಲೈಡ್. ಗುಡ್ ಲೈಫ್ ಮೇಂಟೈನ್ಸ್ ಅ ಡಾಟಾಬೇಸ್ ವಿಚ್ ಸ್ಟೋರ್ಸ್ ಡಾಟಾ ಓನ್ಲಿ ಇನ್ ದ ಸ್ಟ್ರಕ್ಚರ್ಡ್ ಫಾರ್ಮೆಟ್. ನೋಡ್ರಿ ಇಲ್ಲಿ ಗುಡ್ ಲೈಫ್ ಅಂತಂದ್ರ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟ್. ಓಕೆ, ಸೊ ಹೆಲ್ತ್ ಕೇರ್ದವ್ರು ಏನ್ ಮಾಡ್ತಾರ ಅಂತಂದ್ರ ಅವ್ರ ಡಾಟಾ ಬೇಸ್ ನ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಒಳಗ ಮಾಡ್ಕೋತಾರ ಅಂತ ಹೇಳ್ತಾನ. ಅಂದ್ರ ಬೇಕು ಅವ್ರಿಗೆ ಸ್ಟ್ರಕ್ಚರ್ಡ್ ಫಾರ್ಮೆಟ್, ಯಾಕಂದ್ರೆ ಆ ಕಡೆ ತಂದ್ರ ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಆಗಂಗಿಲ್ಲ. ಓಕೆ, ಈಗ ಒಬ್ಬರದ್ದು ಪೇಷಂಟ್ ಇನ್ಫಾರ್ಮೇಶನ್ ಅಂತಂದ್ರೆ ಅವ್ರದ್ದು ಲೈಕ್ ಬಹಳಷ್ಟು ಇರ್ತದೆ ರಿಪೋರ್ಟ್, ಲೈಕ್ ಅವ್ರ ನೇಮ್, ಅಡ್ರೆಸ್, ಫೋನ್ ನಂಬರ್. ಓಕೆ, ಅವ್ರಿಗೆ ಏನ್ ಪ್ರಾಬ್ಲಮ್ ಅದ, ಅವ್ರ BP ಎಷ್ಟದ, ಅವ್ರ ಶುಗರ್ ಎಷ್ಟದ. ಓಕೆ, ಆಮೇಲೆ ಮತ್ತೆ ಏನೇನೋ ಇರ್ತಾವ. ಓಕೆ, ದೋಸ್ ಆರ್ ದ ಥಿಂಗ್ಸ್ ದೇ ಆರ್ ಮೇಂಟೈನಿಂಗ್. ಸೊ ಅವೆಲ್ಲ ಏನಿರ್ತಾವ ಒಂದ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಒಳಗ ಅವರು ಡಾಟಾ ಬೇಸ್ ಒಳಗ ಸ್ಟೋರ್ ಮಾಡ್ತಾರ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಹೌಎವರ್ ದ ಆರ್ಗನೈಸೇಷನ್ ಆಲ್ಸೋ ಹ್ಯಾಸ್ ಅನ್ಸ್ಟ್ರಕ್ಚರ್ಡ್ ಅಂಡ್ ಸೆಮಿ ಸ್ಟ್ರಕ್ಚರ್ಡ್ ಡಾಟಾ. ಓಕೆ, ಬರೇ ಸ್ಟ್ರಕ್ಚರ್ಡ್ ಅಂತ ಇರಂಗಿಲ್ಲ, ಅನ್ಸ್ಟ್ರಕ್ಚರ್ಡ್ ಮತ್ತೆ ಸೆಮಿ ಸ್ಟ್ರಕ್ಚರ್ನು ಅವ್ರು ಯೂಸ್ ಮಾಡ್ತಾರೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ನಾಗ ಹೇಳ್ತಾನೆ. ಓಕೆ, let us try the understanding the following aspects of the good life data. Okay, so ಏನೇನದ ಅಂತ ಹೇಳಾಕತ್ತಾನ ನೋಡ್ರಿ. So hanging ಅಂತ ಹೇಳ್ತಾನೆ. Where is each type of its data present? Okay, he is asking some questions. Okay, ಡಾಟಾ ಎಲ್ಲಿರ್ತದೆ, ಎಲ್ಲಾ ಟೈಪ್ ಆಫ್ ಡಾಟಾ ಎಲ್ಲಿರ್ತದೆ. ಓಕೆ, ಅದನ್ನ ನಾವು ಹೆಂಗ್ ಸ್ಟೋರ್ ಮಾಡ್ತೀವಿ, ಹೌ ಇಟ್ ಈಸ್ ಸ್ಟೋರ್ಡ್. ಓಕೆ, ವಾಟ್ ಈಸ್ ದ ಡಿಸೈರ್ಡ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಫ್ರಮ್ ಇಟ್. ಓಕೆ, ಈಗ ನಾವು
ಈಗ ನಾವು ಡಾಟಾನ ತಗೊಂಡ್ ಬಂದ್ರೆ ಅದನ್ನ ಹೆಂಗ್ ಸ್ಟೋರ್ ಮಾಡಿದ್ವಿ ಅಂತಂದ್ರೆ ಅದನ್ನ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಓಕೆ, ಸೊ ಡಾಟಾ ಹೆಂಗ್ ಸ್ಟೋರ್ ಮಾಡ್ಬೇಕು, ಅದ್ ಹೆಂಗ್ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು, ಹೌ ಇಂಪಾರ್ಟೆಂಟ್ ಇಸ್ ದ ಇನ್ಫಾರ್ಮೇಶನ್ ಪ್ರೊವೈಡೆಡ್ ಬೈ ಇಟ್. ಸೊ ಎಷ್ಟ್ ಇಂಪಾರ್ಟೆಂಟ್ ಅದ. ಓಕೆ, ಹೌ ಕ್ಯಾನ್ ಇಟ್ ದಿಸ್ ಇನ್ಫಾರ್ಮೇಶನ್ ಆರ್ಗ್ಯುಮೆಂಟ್ what is this, just a second. Public health and healthcare services. Okay, so argument ಅಂತಂದ್ರೆ ಅವ್ರು ಹೆಂಗ್ ಮೇಂಟೈನ್ ಮಾಡ್ಕೋತಾರ. ಓಕೆ, ಸೊ he is asking some questions. ಓಕೆ, ನಿಮ್ಗ ಕೇಳಾಕತ್ತಾನ ಇದನ್ನೆಲ್ಲ ಹೆಂಗ್ ಆಗತ್ತದ ಅಂತ. ಓಕೆ, ಸೊ ಇದ್ರದೆಲ್ಲ ಏನದ ಅಂತಂದ್ರೆ ನಿಮ್ಗ ಅಂದ್ರ ಅವ್ರ ಡಾಟಾ ಎಲ್ಲಿ ಇಟ್ಕೊಂಡಿರ್ತಾರ, ಎಲ್ಲಿ ಸ್ಟೋರ್ ಮಾಡ್ತಾರ, ಹೆಂಗ್ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡ್ತಾರ. ಓಕೆ, ನಿಮಗ್ ಇನ್ಫಾರ್ಮೇಶನ್ ಹೆಂಗ್ ಕೊಡ್ತಾರ, ಅದು ಇನ್ಫಾರ್ಮೇಶನ್ ಎಷ್ಟ್ ಇಂಪಾರ್ಟೆಂಟ್ ಅದ. ಸೊ ಇವೆಲ್ಲ ಏನದಲ್ಲ ನೆಕ್ಸ್ಟ್ ಟಾಪಿಕ್ಸ್ ನಾಗ ಅನ್ಸ್ಟ್ರಕ್ಚರ್ಡ್, ಸ್ಟ್ರಕ್ಚರ್ಡ್ ಮತ್ ಸೆಮಿ ಸ್ಟ್ರಕ್ಚರ್ ಒಳಗೆ ಎಕ್ಸ್ಪ್ಲೈನ್ ಮಾಡಾಕತ್ತಾನ ಅಂತ. ನಿಮಗೊಂದ್ ಕ್ವಶನ್ ಟಾಸ್ಕ್ ಕೊಟ್ಟಾನ, ಇವನ್ನೆಲ್ಲ ಹೆಂಗ್ ಮಾಡ್ತಿರತ್ತೆ ಕಂಡಿಡೀರಿ ಅಂತ. ಓಕೆ, ಸೊ ಅದನ್ನ ಮಾಡೋದಾದ್ಮೇಲೆ ಅವ ನೆಕ್ಸ್ಟ್ ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್ ಅಂಡ್ ಸೆಮಿ ಸ್ಟ್ರಕ್ಚರ್ಡ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾ ಒಳಗೆ ಹೆಂಗ್ ಮಾಡ್ತೀವಿ ಅಂತ ಹೇಳಿ ಎಕ್ಸ್ಪ್ಲನೇಷನ್ ನಿಮಗೆ ಕೊಟ್ಟಾನ. ಓಕೆ, ಜಸ್ಟ್ ಇದು ಟಾಪಿಕ್ ನಾಗ ಏನ್ ಹೇಳಾಕತ್ತಾನಂದ್ರೆ ಎಸ್ ದೆಕ್ಕಂದ ಮೆಡಿಕಲ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಎಕ್ಸಾಂಪಲ್ ತಗೊಂಡು ಅಲ್ಲಿ ಹೆಂಗ್ ವರ್ಕ್ ಆಗತ್ತದ. ಓಕೆ, ಸೊ ಡಿಜಿಟಲೈಸ್ ಡಾಟಾನ ಹೆಂಗ್ ಪ್ರೊಡ್ಯೂಸ್ ಮಾಡಾಕತ್ತಾರ. ಓಕೆ, ಸೊ ಅದನ್ನೆಲ್ಲ ಅವ್ರು ಮಾಡಾಕತ್ತಾರ. ಸೊ ಹಿ ಹ್ಯಾಸ್ ಜಸ್ಟ್ ಗಿವನ್ ಎಕ್ಸಾಂಪಲ್. ಸೊ ಹೆಂಗ್ ಅಂತಂದ್ರೆ ಪೇಷಂಟ್ ಇಂದ ಇನ್ಫಾರ್ಮೇಶನ್ ತಗೋದು, ಅವ್ರು ನೋಟ್ ಮಾಡೋದು. ಓಕೆ, ಆಮೇಲೆ ನಿಮ್ದು ಏನ್ ರಿಪೋರ್ಟ್ಸ್ ಇರ್ತಾವಲ್ಲ ಇಮೇಲ್ ನ ಜನರೇಟ್ ಮಾಡೋದು. ಓಕೆ, ಆಮೇಲೆ ಅವ್ರದೆಲ್ಲ ಚಾಟ್ ರೂಮ್ ರೆಕಾರ್ಡ್ಸ್ ನ ಡಾಟಾ ಒಳಗಿಡೋದು, ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನ ಎಲ್ಲ ಡಾಟಾನ ಕೊಡೋದು. ಸೊ ಹಿಂಗೆಲ್ಲ ಮಾಡಿ ಅವ್ರು ಡಿಜಿಟಲೈಸ್ ಮಾಡಿ ಡಾಟಾನ ಸ್ಟೋರ್ ಮಾಡಾಕತ್ತಾರ ಅಂತ ಹೇಳ್ತಾನೆ. ಸೊ ಡಾಟಾ ಸ್ಟೋರ್ ಮಾಡ್ಬೇಕಾದಾಗ ಆಲ್ಮೋಸ್ಟ್ ಸ್ಟ್ರಕ್ಚರ್ಡ್ ಫಾರ್ಮೆಟ್ ಅವ್ರು ಯೂಸ್ ಮಾಡ್ತಾರೆ. ಬಟ್ ಸ್ಟ್ರಕ್ಚರ್ ಯೂಸ್ ಮಾಡ್ತಾರಂತ ಏನಿಲ್ಲ, ಸೆಮಿ ಸ್ಟ್ರಕ್ಚರ್ಡ್ ಮತ್ತೆ ಅನ್ಸ್ಟ್ರಕ್ಚರ್ಡ್ ಯೂಸ್ ಮಾಡ್ತಾರಂತ ಹೇಳತ್ತಾನ. ಸೊ ಅದಾದ್ಮೇಲೆ ನಿಮ್ ಸಮ್ ಕ್ವಶನ್ಸ್ ಕೇಳಾಕತ್ತಾನ. ಇವೆಲ್ಲ ಡಾಟಾ ಎಲ್ಲಿ ಇರ್ತಾವ, ಹೆಂಗ್ ಸ್ಟೋರ್ ಆಗ್ತದೆ, ಹೆಂಗ್ ಇನ್ಫಾರ್ಮೇಶನ್ ತಗೋತೀರಿ, ಆ ಇನ್ಫಾರ್ಮೇಶನ್ ಎಷ್ಟ್ ಇಂಪಾರ್ಟೆಂಟ್ ಅದ. ಸೊ ಎಲ್ಲ ನಿಮಗ್ ಕ್ವಶನ್ ಕೇಳಿ ಇದ್ರ ಬಗ್ಗೆ ನಿಮಗ್ ಟಾಸ್ಕ್ ಕೊಟ್ಟಾರ. ಆಫ್ಟರ್ ದಟ್ ಹಿ ಇಸ್ ಎಕ್ಸ್ಪ್ಲೈನಿಂಗ್ ಅಬೌಟ್ ದ ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್ ಅಂಡ್ ಸೆಮಿ ಸ್ಟ್ರಕ್ಚರ್ಡ್ ನಾಗ ಇವೆಲ್ಲ ಹೆಂಗ್ ಮಾಡ್ತೀವಿ ಅಂತ ಹೇಳಾಕತ್ತಾನ. ಸೊ hopefully you have understood this small topic. Everyone clear with the small topic? Please reply, everyone clear with this topic? Everyone, I want reply from everyone. Is it clear now? Audio and video? Please check with my audio and video. Okay, ಅದೇನೋ ಸ್ಟ್ರಕ್ ಆಗಿತ್ತು. I hope everyone understood about the today's class. Okay, okay. So in the next class we'll go for that structured, unstructured. First he has explained about the structure. Okay, so structure ಒಳಗೆ ಹೆಂಗ್ ಮಾಡ್ತೀವಿ, ಏನೇನದ, ಸೊ ಎಲ್ಲಾ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಾಕತ್ತಾನ. ಸ್ಟ್ರಕ್ಚರ್ ಒಳಗ ಅನ್ಸ್ಟ್ರಕ್ಚರ್ಡ್ ಒಳಗೂ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ, ಆಮೇಲೆ ಸೆಮಿ ಸ್ಟ್ರಕ್ಚರ್ ಒಳಗೂ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. Okay, that we'll see in the next class. Okay, so anybody have any doubts regarding the today's class? Anybody have any doubts regarding the today's class? Please reply. Anybody have any doubts? No doubt?
ಅಂಬಿಕಾ 40 ಮಿನಿಟ್ಸ್ ಅದ ಕ್ಲಾಸ್ ಟೈಮಿಂಗ್. ಇವತ್ತು ಸಣ್ಣ ಟಾಪಿಕ್ ಅದ. ನೆಕ್ಸ್ಟ್ ಟಾಪಿಕ್ ನ ಕ್ಲಾಸ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಿದ್ರೆ ಬಟ್ ಅದು ಕರೆಕ್ಟ್ ಆಗಂಗಿಲ್ಲ. ಓಕೆ, ನನ್ನ ಟಾಪಿಕ್ ಸಣ್ಣದಿತ್ತ, ನಾ ಸಣ್ಣದ್ ತಗೊಂಡಿನ ಅಷ್ಟೇ. ಇವತ್ತು ಕ್ಲಾಸ್ ಟೈಮಿಂಗ್ ಇಸ್ 40 ಮಿನಿಟ್ಸ್ ಇಟ್ ಸೆಲ್ಫ್. ಈಗ ನಾ ನೆಕ್ಸ್ಟ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಸ್ಟ್ರಕ್ಚರ್ ಡಾಟಾ ಫುಲ್ ಡೀಟೇಲ್ ಅದ ಅದು. ಸೊ ಅದು ಸಲ ಸಣ್ಣ ಟಾಪಿಕ್ ತಗೊಂಡಿನಿ. If you want, we can continue. I don't have any problem. ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ನಾನು. ಓಕೆ, ಇವತ್ತು ಒನ್ ಡೇ ಮೇ ಬಿ ನಂತ ಇಷ್ಟು ಜಲ್ದಿ ಮುಗ್ದಿರ್ಬೇಕಿಲ್ಲ ಅಂದ್ರೆ ನಂದೇನು ಇಷ್ಟು ಜಲ್ದಿ ಮುಗ್ದಿಲ್ಲ. ಕ್ಲಾಸ್ ಯಾವುದು ಮುಗ್ದಿಲ್ಲ. ಓಕೆ, ಆಲ್ಮೋಸ್ಟ್ ಐ ಟುಕ್ ಮೋರ್ ದೆನ್ 30 ಮಿನಿಟ್ಸ್. ಇದು ಸಣ್ಣ ಟಾಪಿಕ್ ಅದ. ಮತ್ತೆ ನೆಕ್ಸ್ಟ್ ಟಾಪಿಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಅರ್ಧಂಬರ್ಧ ಆಗ್ತದೆ ಅಂತ ಅಷ್ಟೇ. ನಾ ಸಣ್ಣ ತಗೊಂಡಿನಿ ಅಷ್ಟೇ. ಓಕೆ, ಸೊ ಎನಿಥಿಂಗ್ ಯು ವಾಂಟ್ ಟು ಶೇರ್? Anybody? Any doubts regarding the class? Anything if you want to ask, you can ask. ಹಾ, ಕೊಡ್ತೀನಿ ಅಸೈನ್ಮೆಂಟ್. ಮಲ್ಲಿಕಾರ್ಜುನ್ ಒಂದ್ ಸ್ವಲ್ಪ ಇದು ಮುಗಿಲಿ, ಸೆಕೆಂಡ್ ಚಾಪ್ಟರ್ ಮುಗಿಯಕ್ ಬರ್ತದ. ಭಾಳ ಟೈಮ್ ತಗೋಂಗಿಲ್ಲ, ಮುಗಿತದ. 2 ಚಾಪ್ಟರ್ ಕೂಡಿ ಫಸ್ಟ್ ರೀಡ್ ಪೂರಾದ್ ಒಂದ ಅಸೈನ್ಮೆಂಟ್ ಕೊಡ್ತೀನಿ. ಓಕೆ, ಸೆಕೆಂಡ್ ಚಾಪ್ಟರ್ ಮುಗಿಲಿ, ಆಮೇಲೆ ಅಸೈನ್ಮೆಂಟ್ ಕೊಡ್ತೀನಿ ನಾನು. ಸೊ ದಟ್ ಒಂದೇ ಫಾರ್ಮೆಟ್ ನಾಗ ಇರ್ತದ. ಅಂದ್ರ ನಿಮಗ್ ಒಂದ ಯೂನಿಟಿನ್ ಒಂದ್ ಕಡೆ ಇರ್ತದ ಅಷ್ಟ. ಓಕೆ, ಹಾ, ಎಕ್ಸಾಮ್ ರಿಲೇಟೆಡ್ ಕೊಡ್ತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾಗಿಂದ ಕೊಡ್ತೀನಿ ಡೈರೆಕ್ಟ್ಲಿ. ನಿಮಗ್ ಫಸ್ಟ್ ನೋಟ್ಸ್ ಸೆಂಡ್ ಮಾಡ್ತೀನಿ. ನೋಟ್ಸ್ ಸೆಂಡ್ ಆದ್ಮೇಲೆ 2 days ಟೈಮ್, 1 or 2 days ಟೈಮ್ ಕೊಡ್ತೀನಿ. ಆಫ್ಟರ್ ದಟ್ ಐ ವಿಲ್ ಗಿವ್ ಯುವರ್ ಅಸೈನ್ಮೆಂಟ್. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮ್ಯಾಗ ಟೋಟಲಿ 1 ಯೂನಿಟ್ ಕೊಡ್ತೀನಿ. ಸೊ ದಟ್ ನೀವು ಎಲ್ಲಾನು ಒಂದ್ ಕಡೆ ಮಾಡ್ಕೊಂಡು ಇಟ್ಕೋಬಹುದು. ಅಂದ್ರೆ ಕ್ವಶನ್ಸ್ ಎಲ್ಲ ಒಂದ್ ಕಡೆ ಬರ್ಕೊಂಡು ಇಟ್ಕೋಬಹುದು ಈಗಿಂದ ಸ್ಟಾರ್ಟ್ ಮಾಡಿದ್ದಂದ್ರೆ. ಬಿಕಾಸ್ ಎಕ್ಸಾಮ್ಸ್ ಯಾವಾಗ ಬರ್ತಾವ ಹೇಳಕ್ ಬರಂಗಿಲ್ಲಲ್ಲ. ಓಕೆ, ಯಾಕೆ ಪವನ್, ನೀವು ಕೇಳಿದ್ರು ಕೇಳಿಲ್ಲ ಅಂದ್ರೂ ನಾ ಅಸೈನ್ಮೆಂಟ್ ಕೊಡ್ತೀನಿ. ನೀವು ಕೇಳಿದ್ರು ಅಸೈನ್ಮೆಂಟ್ ಕೊಡ್ತೀನಿ, ಕೇಳಿಲ್ಲ ಅಂದ್ರೂ ಕೊಡ್ತೀನಿ. ಓಕೆ, ಬ್ಯಾಸ್ರ ಏನಿಲ್ಲ. ನಾ ಏನ ಅನ್ವಾಂಟೆಡ್ ಕೊಡಂಗಿಲ್ಲ. ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾಗಿಂದ ಏನದಲ್ಲ ಅದನ್ನ ಕೊಡ್ತೀನಿ ಅಷ್ಟೇ. ಓಕೆ, ಓಕೆ, ಎನಿ ಅದರ್ ಥಿಂಗ್? Any other thing? Okay, Genappa, your question is file format. Wait. Zip file, okay. Zip file may be structured ಒಳಗ್ ಬರ್ತದಪ್ಪಿ. I don't know exactly, but Genappa zip file may come under structured because ಅಲ್ಲೆಲ್ಲ ನಾವು ಒಂದ್ ಇದ್ರ ಹಾಕಿ ಕಳಿಸ್ತೀವಲ್ಲ ಫಾರ್ಮೆಟ್ ಒಳಗ್. I'll check with that. It come under structured or unstructured, I don't know exactly. Zip file maybe structured ಒಳಗ್ ಬರ್ತದ ಅಂತ ತಿಳ್ಕೊತೀನಿ. Okay, I will confirm you that. ಏನಪ್ಪ ಅದ್ರ ಬಗ್ಗೆ ಕನ್ಫರ್ಮ್ ಮಾಡ್ತೀನಿ ನಾನು ನಿಮಗೆ ಯಾವ್ದದ ಅಂತ ಹೇಳಿ. ಓಕೆ, ಎನಿ ಅದರ್ ಡೌಟ್ಸ್? Any other doubts? Anybody? Any other doubts?
Okay, so we'll end here. I will continue in the next class. Narayan and class maybe. Day after tomorrow, we'll start with the structured, in detail of the structured data. Okay. So thank you all. If you have any, if you don't have any doubts, then I will end. Attendance ತಗೊಂಡು ತಪ್ಪಿ. Okay. Thank you.